ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆಶಿ ನಡುವೆ ಜಲಯುದ್ಧ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ನಿಲ್ಲಿಸಿದಂತಹ ಯೋಜನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ತು ಎಂದಿದ್ದಾರೆ. ನಿಲ್ಲಿಸಿದ ವಾಟರ್ ಲಿಫ್ಟ್ ಕಾಮಗಾರಿ ಪುನರಾರಂಭ ಆಗ್ತಾ ಇದೆ. ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಆಗ್ತಾ ಇದೆ. ಹುಕ್ಕೇರಿ ತಾಲೂಕಿನಲ್ಲಿ ಇರುವಂತಹ ಹಿಡಕಲ್ ಜಲಾಶಯ 3 ತಿಂಗಳ ಹಿಂದೆ ಸದ್ದಿಲ್ಲದೆ ನಡೆದಿತ್ತು ವಾಟರ್ ಲಿಫ್ಟ್ ಕಾಮಗಾರಿ. ಸತೀಶ್ ಜಾರಕಿಹೊಳಿ ಜಿಲ್ಲಾಡಳಿತದ ಗಮನಕ್ಕೆ ತರದೆ ಕಾಮಗಾರಿಯನ್ನ ಮಾಡಲಾಗಿತ್ತು. ಧಾರವಾಡ ಕೆಐಎಡಿಬಿ ಅಧಿಕಾರಿಗಳು ರೂಪಿಸಿದಂತಹ ವಾಟರ್ ಲಿಫ್ಟ್ ಯೋಜನೆ ಇದು. 110 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಗೆ 350 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನ ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಜನಾಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿತ್ತು. ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಕಾಮಗಾರಿಯನ್ನ ನಿಲ್ಲಿಸಿದ್ರು. ಬೆಳಗಾವಿ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂದಿತ್ತು. ಈಗ ಮತ್ತೆ ಈ ಯೋಜನೆ ಪುನರಾರಂಭ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸ್ತು ಅಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಗೋಕಾಕದಲ್ಲಿ ಕಾಮಗಾರಿ ಇದೀಗ ಪುನರಾರಂಭ ಆಗಿದೆ. ಈಗ ಮತ್ತೆ ಆಕ್ರೋಶಗಳು ಕೂಡ ಇದೀಗ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಧಿಕಾರಿಯಾಗಿ ಬಹಳ ಜವಾಬ್ದಾರಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಎಲ್ಲ ರೈತ ಸಂಘಟನೆಗಳ ಜೊತೆ ಹಾಗೂ ನಮ್ಮ ಜಲ ನಮ್ಮ ಹಕ್ಕು ಅಂತ ಒಂದು ಸಂಘಟನೆ ಇದೆ, ಅವರ ಜೊತೆನೂ ಇದನ್ನು ಟೆಕ್ನಿಕಲಿ ನಾವು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಸರಿಸುಮಾರು 50 TMC ಇರುವಂಥ ಹಿಡಕಲ್ ಜಲಾಶಯದಲ್ಲಿ 4 TMC ಇಂಡಸ್ಟ್ರಿಯಲ್ ಯೂಸೇಜ್ಗೆ ಕೊಡಬಹುದು. ಅಲೋಕೇಶನ್ ವರ್ಸಸ್ ವಿಡ್ರಾಲ್ ಒಂದು ಈಕ್ವೇಶನ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಹೋಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸೇನು ರಾಜೇಶ್, ಸತೀಶ್ ಜಾರಕಿಹೊಳಿ ಅವರು ವಾಟರ್ ಲಿಫ್ಟ್ ಮಾಡೋದನ್ನ ನಿಲ್ಲಿಸಿದ್ರು, ತಡೆ ಹಿಡಿದ್ರು ಆ ಒಂದು ಕಾಮಗಾರಿಗೆ. ಇದೀಗ ಮತ್ತೆ ವಾಟರ್ ಲಿಫ್ಟ್ ಕಾಮಗಾರಿಯನ್ನ ಪುನರಾರಂಭ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಅಸ್ತು ಅಂದಿದ್ದಾರೆ. ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ? ತಮ್ಮ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೆ ತಾಲೂಕಿನಲ್ಲಿರುವ ಹಿಡಕಲ್ ಜಲಾಶಯದ ನೀರನ್ನ ಧಾರವಾಡದ ಕೆಐಡಿಬಿ ಏನು ಏರಿಯಾ ಇದೆ ಅಲ್ಲಿಗೆ ಸಪ್ಲೈ ಮಾಡ್ಲಿಕ್ಕೆ ಈ ಜಲಸಂಪನ್ಮೂಲ ಇಲಾಖೆಯವರು ಏನೋ ಅನುಮೋದನೆಯನ್ನ ಸದ್ಯ ನೀಡಿದ್ದಾರೆ ಅಂತ ಹೇಳ್ಬೋದು. ಮೊದಲು ಯಾವುದೇ ರೀತಿ ಏನು ಜಿಲ್ಲಾಡಳಿತ ಗಮನಕ್ಕೆ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ತರದಂತೆ ಲಿಫ್ಟ್ ಮಾಡಲು ಏನು ಒಂದು ರೀತಿಯಲ್ಲಿ ಕಾಮಗಾರಿಯನ್ನ ಆರಂಭಿಸಿದ್ರು. ಆ ಸಂದರ್ಭದಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರ ನಿರ್ದೇಶನದಂತೆ ಏನು ಗುತ್ತಿಗೆದಾರರ ಮೇಲೆ ಒಂದು ನೋಟಿಸ್ ಕೊಟ್ಟು ಕಾಮಗಾರಿಯನ್ನ ಬಂದ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ತದನಂತರ ಯಾವಾಗ ಕಾಮಗಾರಿ ಬಂದಾಯ್ತು ಅವಾಗ ಜಲಸಂಪನ್ಮೂಲ ಇಲಾಖೆ ಈಗ ಅದಕ್ಕೆ ಅನುಮೋದನೆ ಕೊಟ್ಟು ಒಳ್ಳೆಯ ಕಾಮಗಾರಿನ ಪುನರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 110 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಗೆ 350 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿರತಕ್ಕಂಥದ್ದು. ಮೊದಲು ಜಲಸಂಪನ್ಮೂಲ ಇಲಾಖೆ ಕೆಐಡಿಬಿ ಅಧಿಕಾರಿಗಳು ಏನು ಯಾವುದೇ ರೀತಿ ಟೆಂಡರ್ ಕರೆಯಾದ ಹಾಗೆ ಕಾಮಗಾರಿಯನ್ನ ಆರಂಭ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಗಮನಕ್ಕೂ ಬಾರದಂತೆ ಸಾಕಷ್ಟು ಏನಂತಂದ್ರೆ ಏನು ಹುಕ್ಕೇರಿಯಿಂದ ಧಾರವಾಡ ಮಾರ್ಗವಾಗಿ ಸಾಕಷ್ಟು ಹಳ್ಳಿಗಳು ಬರ್ತವೆ. ಹಳ್ಳಿಗಳಲ್ಲಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭವಾಗಿದ್ದು ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಗಮನಕ್ಕೆ ಬಾರದಂತ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ನೋಟಿಸ್ ಕೊಟ್ಟು ಕೆಲಸವನ್ನ ಸ್ಟಾಪ್ ಮಾಡಿದ್ರು. ನಂತರ ಏನು ಈಗ ಜಲಸಂಪನ್ಮೂಲ ಇಲಾಖೆ ಅದಕ್ಕೆ ಅನುಮೋದನೆ ನೀಡಬೇಕಂತದ್ದು. ಈಗ ಸತೀಶ್ ಜಾರಕಿಹೊಳಿ ಅನುಮೋದನೆ ನೀಡತಂತ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋ ಕೂಡ ಈಗ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.